ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಸರ್ಕಾರ ರಚನೆ ಆಗ್ತಾ ಇದ್ದಂತೆ ಸಿದ್ದರಾಮಯ್ಯ ತನಿಖೆಯ ಅಸ್ತ್ರವನ್ನ ಹೂಡ್ತಾ ಇದ್ದಾರೆ. ಹಿಂದಿನ ಸರ್ಕಾರದಲ್ಲಿ ನಡೆದಿದೆ ಎನ್ನಲಾದಂತ ಅಕ್ರಮಗಳು, ಮುಖ್ಯವಾಗಿ ಕೋವಿಡ್ ಹಗರಣದ ತನಿಖೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಮಾಡಬೇಕು, ಬಿಕಾಸ್ ಇವರು ಹೇಳ್ತಾ ಇದ್ದಿದ್ದಂಥದ್ದೇ 40% ಹಗರಣ, PSI ಹಗರಣ ಹೇಳ್ತಾ ಇದ್ರು. ಸಾಕಷ್ಟು ಹಗರಣಗಳ ಬಗ್ಗೆ, ಭ್ರಷ್ಟಾಚಾರದ ಬಗ್ಗೆ ಮಾತನಾಡ್ತಾ ಇದ್ರು. ಮಾತಾಡೋದು ಮಾತ್ರ ಅಲ್ಲ, ತೋರಿಸ್ಬೇಕು ಏನೇನು ಆಗಿದೆ ಅನ್ನುವಂಥದ್ದನ್ನು. ನಿಜವಾಗಿಯೂ ಆಗಿದ್ದಾರೆ, ಇಲ್ಲಾಂದ್ರೆ ಗಾಳಿಲಿ ಗುಂಡು ಹೊಡೆದ್ರು ಇವರು ಅಧಿಕಾರಕ್ಕೆ ಬರಕ್ಕೆ ಅನ್ನಂಗೆ ಆಗ್ಬಿಡುತ್ತೆ. ಆರೋಗ್ಯ ಇಲಾಖೆಯಲ್ಲಿ ಮಹತ್ವದ ಸಭೆ ಆರಂಭ ಆಗಿದೆ. ಆರೋಗ್ಯಾಧಿಕಾರಿಗಳ ಜೊತೆ ಸಚಿವ ದಿನೇಶ್ ಗುಂಡೂರಾವ್ ಕೂಡ ಸಭೆಯನ್ನ ಮಾಡಲಿದ್ದಾರೆ. ಆರೋಗ್ಯ ಸಚಿವರವರೇ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವರು ದಿನೇಶ್ ಗುಂಡೂರಾವ್ ಅವರು ಕೋವಿಡ್ ಕಾಲದ ಹಗರಣಗಳ ತನಿಖೆಯ ಬಗ್ಗೆ ಚರ್ಚೆಯನ್ನ ಮಾಡಲಾಗುತ್ತಂತೆ. ಆರೋಗ್ಯ ಸೌಧದಲ್ಲಿ ನಡೀತಾ ಇರುವಂತಹ ಸಭೆ, ಆರೋಗ್ಯ ಇಲಾಖೆ ಆಯುಕ್ತರಾಗಿರುವಂತಹ ರಂದೀಪ್ ಅವರು, ಹಿರಿಯ ವೈದ್ಯಾಧಿಕಾರಿಗಳು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಮೇನ್ ಆಗಿ ನಾವು ಗಮನಿಸಬಹುದು, ಇಲ್ಲಿ ಈ ಬಿಜೆಪಿ ಗೌರ್ಮೆಂಟ್ ಇದ್ದಂತ ಸಂದರ್ಭದಲ್ಲಿ, ಕೋವಿಡ್ ಬಂದಂತ ಟೈಮ್ನಲ್ಲಿ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು, ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ ವಿಧಾನಸಭೆ ಅಧಿವೇಶನ ನಡೀಬೇಕಾದ್ರೆ ಇದನ್ನೇ ಮೇನ್ ಆಗಿ ಪ್ರಶ್ನೆಯನ್ನ ಮಾಡ್ತಾ ಇದ್ರು. ವಿಧಾನಮಂಡಲದ ಅಧಿವೇಶನದಲ್ಲಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಚರ್ಚೆಯನ್ನ ಮಾಡ್ತಾ ಇದ್ರು. ನೋಡಿ, 3,000 ಕೋಟಿ ಅಕ್ರಮ ಮಾಡಲಾಗಿದೆ, ಯಾವುದ್ರಲ್ಲೂ ಕೂಡ ಬಿಟ್ಟಿಲ್ಲ. ಮಾಸ್ಕ್ ಅಲ್ಲೂ ದುಡ್ಡನ್ನ ಹೊಡೆದಿದ್ದಾರೆ, PPE ಕಿಟ್ ಅಲ್ಲಿ ದುಡ್ಡನ್ನ ಹೊಡೆದಿದ್ದಾರೆ, ಇಂಜೆಕ್ಷನ್ ನಲ್ಲಿ ದುಡ್ಡನ್ನ ಹೊಡೆದಿದ್ದಾರೆ. ಪ್ರತಿಯೊಂದು ವಿಚಾರನೂ ಕೂಡ ಮೆನ್ಷನ್ ಮಾಡಿ ಹೇಳ್ತಾ ಇದ್ರು. ಅವಾಗ ಸಮರ್ಥನೆ ಮಾಡ್ಕೊಳ್ತಾ ಇದ್ರು ಆಡಳಿತ ಪಕ್ಷದವ್ರು, ನಾವ್ ಯಾವ್ದು ₹1 ಕೂಡ ಮುಟ್ಟಿಲ್ಲ ಅಂತ. ಈಗ ಪ್ರೂವ್ ಮಾಡ್ಬೇಕು ಇವರು, ಅಷ್ಟೆಲ್ಲ ಆರೋಪ ಮಾಡ್ತಾ ಇದ್ರಲ್ಲ ಅಂತ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಹಂಸ, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹಂಸ, ಕಾಂಗ್ರೆಸ್ ಇದೇ ಒಂದು ವಿಚಾರ ಅಂದ್ರೆ ಕೋವಿಡ್ ಕಾಲದಲ್ಲಿ ಆಗಿದ್ದಂತ ಹಗರಣವನ್ನ ಕೂಡ ಮುನ್ನೆಲೆಗೆ ತಂದು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ, ಹೋರಾಟ ಮಾಡಿದ್ರು. ವಿಧಾನಸಭೆ, ವಿಧಾನ ಪರಿಷತ್ತಲ್ಲೂ ಕೂಡ ಆ ಟೈಮ್ನಲ್ಲಿ ಆಡಳಿತ ಪಕ್ಷ ಆಗಿದ್ದಂತ ಬಿಜೆಪಿಯನ್ನ ಕಟ್ಟಿ ಹಾಕುವಂತ ಪ್ರಯತ್ನವನ್ನ ಮಾಡಿದ್ರು. ಈಗ ಆರೋಗ್ಯ ಇಲಾಖೆಯ ಅಧಿಕಾರಿಗಳ ಜೊತೆ ಸಭೆಯನ್ನ ಮಾಡಲಾಗ್ತದೆ. ಏನಾದ್ರೂ ಹಗರಣಗಳ ಬಗ್ಗೆ ಕೂಡ ಚರ್ಚೆ ಮಾಡುವಂತ ಸಾಧ್ಯತೆ ಇದೆಯಾ? ಅದನ್ನು ಕೂಡ ತನಿಖೆಗೆ ಒಳಪಡಿಸುವಂತ ಸಾಧ್ಯತೆ ಇದೆಯಾ? ಖಂಡಿತವಾಗಿ ಪೃಥ್ವಿ, ನಾವು ನೋಡಬಹುದು ದಿನೇಶ್ ಗುಂಡೂರಾವ್ ಅವರು ನಿನ್ನೆಯಷ್ಟೇ ಒಂದು ಚಾರ್ಜ್ ಅನ್ನ ತೆಗೆದುಕೊಂಡು ಇವತ್ತು ಮೊದಲ ಒಂದು ಇಲಾಖೆಯ ಸಭೆಯನ್ನ ಮಾಡ್ತಿದ್ದಾರೆ. ಸಭೆಯಲ್ಲಿ ಪ್ರಮುಖವಾಗಿ ಚರ್ಚೆ ಆಗುವಂತಹ ವಿಚಾರಗಳು ಏನಂತ ಹೇಳಿದ್ರೆ, ಮೊದಲನೇದಾಗಿ ಯಾವೆಲ್ಲ ಒಂದು ಆಸ್ಪತ್ರೆಗಳಿರಬಹುದು, PHC ಸೆಂಟರ್ಗಳು, ಈ ಎಲ್ಲದರಲ್ಲೂ ಕೂಡ ಏನ್ ಮೂಲಭೂತ ಸೌಕರ್ಯಗಳು ಬೇಕಿದೆ, ರೋಗಿಗಳಿಗೆ ಏನೆಲ್ಲ ಒಂದು ಮೂಲ ಅಂದ್ರೆ ಸೇವೆಗಳು ನೀಡಬೇಕಾಗಿದೆ ಅನ್ನುವಂತಹ ಒಂದು ವಿಚಾರದ ಬಗ್ಗೆ ಮಾತಾಡ್ತಾರೆ. ಇದಾದ ಬಳಿಕ ನೋಡೋದಾದ್ರೆ GVK ಒಂದು 108 ಆಂಬ್ಯುಲೆನ್ಸ್ ಸುಮಾರು ತೊಂದರೆಗಳು ಉಂಟಾಗಿತ್ತು. ಸರಿಯಾಗಿ ಸಂಬಳ ಕೊಡ್ತಿಲ್ಲ, ಇಲ್ಲ ಬೇರೆ ಬೇರೆ ಇಲ್ಲಿ ಆಂಬ್ಯುಲೆನ್ಸ್ ಗಳ ಸೇವೆಯೇ ಸರಿ ಇಲ್ಲ ಅನ್ನುವಂಥದ್ದು ಕೂಡ ಆಗಿತ್ತು. ಸೊ ಆ ಒಂದು ವಿಚಾರದ ಬಗ್ಗೆ ಕೂಡ ಈಗ ದಿನೇಶ್ ಗುಂಡೂರಾವ್ ಅವರು ಒಂದು ಅಧಿಕಾರಿಗಳ ಜೊತೆಗೆ ಒಂದು ಮಾಹಿತಿಯನ್ನ ಪಡೆದಿದ್ದಾರೆ. ಇದರೆಲ್ಲದಕ್ಕೂ ಕೂಡ ಮೇಜರ್ ಆಗಿ ಹೇಳೋದಾದ್ರೆ, ಕೋವಿಡ್ ಟೈಮ್ ನಲ್ಲಿ ನಡೆದಂತಹ ಒಂದಷ್ಟು ಹಗರಣಗಳನ್ನು ಕೂಡ ಇಲ್ಲಿ ಆ ಒಂದು ವಿಚಾರದ ಬಗ್ಗೆ ಮಾಹಿತಿನ ಪಡೆಯೋದಕ್ಕೆ ಈಗ ಮುಂದಾಗಿರುವಂತದ್ದು. ಯಾಕಂತ ಹೇಳಿದ್ರೆ, ಕಾಂಗ್ರೆಸ್ ಸರ್ಕಾರವೇ ಒಂದು ಕೋವಿಡ್ ಸಂದರ್ಭದಲ್ಲಿ ಈ ಒಂದು ಬಿಜೆಪಿ ಸರ್ಕಾರ PPE ಕಿಟ್ ಇರಬಹುದು, ಸ್ಯಾನಿಟೈಸರ್ ಇರ್ಬೋದು, ಹೀಗೆ ಹಲವಾರು ಹಗರಣಗಳಲ್ಲಿ ಭಾಗಿಯಾಗಿದೆ ಅನ್ನುವಂತಹ ಪ್ರಮುಖ ಆರೋಪಗಳನ್ನ ಮಾಡಿದ್ರು. ಸೊ ಇದಾದಂತಹ ಬಳಿಕ ಈಗ ಗುಂಡೂರಾವ್ ಅವರು ಬಂದು ಈ ಒಂದು ಸಚಿವ ಸ್ಥಾನದಲ್ಲಿದ್ದಾರೆ. ಸೊ ಹಾಗಾಗಿ ಈ ಒಂದು ಇಲಾಖೆಯಲ್ಲಿರುವಂತಹ ಈ ಪ್ರಮುಖವಾದಂತಹ ಕೋವಿಡ್ ಹಗರಣಗಳ ಬಗ್ಗೆ ಏನೆಲ್ಲ ಒಂದು ಮಾಹಿತಿಗಳಿದಾವೆ, ಅಥವಾ ಏನೆಲ್ಲ ಒಂದು ಆ ಟೈಮ್ ನಲ್ಲಿ ಎಷ್ಟು ಒಂದು ಬಿಲ್ಗಳು ಪೇಮೆಂಟ್ ಆಗಿತ್ತು ಅಥವಾ ಆಗಿಲ್ಲ ಅನ್ನುವಂಥದ್ರ ಬಗ್ಗೆನೂ ಕೂಡ ಅಧಿಕಾರಿಗಳ ಹತ್ರ ಒಂದು ಮಾಹಿತಿಯನ್ನ ಪಡೆದುಕೊಳ್ಳೋದಾಗಿ ಈಗಾಗಲೇ ಹೇಳಿರುವಂತದ್ದು. ಪೃಥ್ವಿ, ಓಕೆ, ಥ್ಯಾಂಕ್ ಯು ಹಂಸ, ನಿಮ್ಮೆಲ್ಲ ಮಾಹಿತಿಗಾಗಿ. ನಾವು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಹಣ ದುರುಪಯೋಗ ವಿಚಾರ, KKRDBಯಲ್ಲಿ ಅಕ್ರಮದ ಬಗ್ಗೆ ತನಿಖೆಗೆ CM ಆದೇಶವನ್ನು ಮಾಡಿದ್ದಾರೆ. ಸಚಿವ ಪ್ರಿಯಾಂಕ್ ಖರ್ಗೆ ಬರೆದಂತ ಪತ್ರದ ಆಧಾರದ ಮೇಲೆ ಈ ತನಿಖೆಯನ್ನ ಮಾಡಲಾಗ್ತದೆ. KKRDB ಅಂದ್ರೆ ಕಲ್ಯಾಣ ಕರ್ನಾಟಕದಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನುದಾನವನ್ನು ಕೊಡಲಾಗಿತ್ತು, ಅದರಲ್ಲಿ ಅಕ್ರಮ ಆಗಿದೆ ಅಂತ. ಮಾನವ ಸಂಪನ್ಮೂಲ, ಕೃಷಿ ಮತ್ತು ಸಾಂಸ್ಕೃತಿಕ ಸಂಘದಲ್ಲೂ ಕೂಡ ಅಕ್ರಮ ಆಗಿದೆ ಅಂತ ಆರೋಪವನ್ನು ಮಾಡಲಾಗಿದೆ. ಎರಡು ಮಂಡಳಿಯಲ್ಲಿ ಅಕ್ರಮ ಆರೋಪದ ಹಿನ್ನೆಲೆಯಲ್ಲಿ ತನಿಖೆ ಮಾಡಲಿಕ್ಕೆ ಸೂಚನೆ ಕೊಡಲಾಗಿದೆ. ಇಲಾಖಾ ತನಿಖೆ ನಡೆದು 15 ದಿನದಲ್ಲಿ ವರದಿಯನ್ನ ನೀಡಲಿಕ್ಕೆ CM ಸೂಚನೆಯನ್ನ ಕೊಟ್ಟಿದ್ದಾರಂತೆ. ಇದು ಆಕ್ಚುಲಿ ಮೆಚ್ಚಬೇಕಾದಂತ ವಿಚಾರ. ಈ ರೀತಿಯಾದಂತ ಒಂದು ಗಟ್ಟಿ ನಿರ್ಧಾರಗಳನ್ನ ಯಾವುದೇ ಮುಖ್ಯಮಂತ್ರಿಗಳಾಗ್ಲಿ ಅಥವಾ ಸರ್ಕಾರ ಆಗ್ಲಿ ಪಕ್ಷಗಳಾಗ್ಲಿ ನಿರ್ಧಾರ ಕೈಗೊಳ್ಳೋದಿಲ್ಲ. ಬಿಕಾಸ್ ನಾವು ಈ ಹಿಂದಿನ ಸರ್ಕಾರ ನೋಡಿದ್ವಿ, ಬಿಜೆಪಿ ಗೌರ್ಮೆಂಟ್ ಅನ್ನ ಸುಮ್ಮನೆ ಗಾಳಿಲಿ ಗುಂಡೊಡಿಯವರು, ಇವರು ಆ ರೀತಿಯಾಗಿ ಅಕ್ರಮ ಮಾಡಿದ್ದಾರೆ, ಈ ರೀತಿಯಾಗಿ ಅಕ್ರಮ ಮಾಡಿದ್ದಾರೆ, ನೋಡಿ ಸಿದ್ದರಾಮಣ್ಣನ ಇನ್ನೊಂದು ಸ್ವಲ್ಪ ದಿನಗಳಲ್ಲಿ ಕಂಬಿ ಹಿಂದೆ ಇರ್ತಾರೆ ಅಂತೆಲ್ಲ ಮಾತನಾಡೋರು. ನಳಿನ್ ಕುಮಾರ್ ಕಟೀಲ್ ಸೇರಿದಂತೆ
ಬಿಜೆಪಿ ನಾಯಕರು ಒಂದು ತನಿಖೆನೂ ನೆಟ್ಟಗೆ ಮಾಡಿಸ್ಲಿಲ್ಲ. ಎಲ್ಲವೂ ಕೂಡ ಸುಮ್ಮನೆ ಗಾಳಿಲಿ ಗುಂಡು ಹೊಡ್ಕೊಂಡು ಆರೋಪ ಮಾಡ್ಕೊಂಡು ಬಂದ್ರು. ಈಗ ಸಿದ್ದರಾಮಯ್ಯನವರ ಗೌರ್ಮೆಂಟು ಬರ್ತಿದ್ದ ಹಾಗೆ ಕೆಲವೊಂದು ವಿಚಾರಗಳಿಗೆ ಸಂಬಂಧಪಟ್ಟಂತೆ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಮೆಚ್ಚಬೇಕು. ನೋಡೋಣ ಯಾರ್ಯಾರ ಹೆಸರುಗಳು ಹೊರಗೆ ಬರುತ್ತೆ ಅಂತ. ತನಿಖೆ ಮಾಡಿಸೋದು ಮಾತ್ರ ಅಲ್ಲ. ಬಿಜೆಪಿ ತಯಾರಿಸಿದ್ದಂತ ಶಾಲಾ ಪಠ್ಯಕ್ರಮಕ್ಕೆ ಕಾಂಗ್ರೆಸ್ ಬ್ರೇಕ್ ಅನ್ನ ಹಾಕಿದೆ. ಸಾಹಿತಿಗಳು ಬರಹಗಾರರ ಸಭೆಯಲ್ಲಿ ಸಿದ್ದರಾಮಯ್ಯ ಭರವಸೆಯನ್ನ ಕೊಟ್ಟಿದ್ದಾರೆ. ಮಕ್ಕಳ ಮನಸ್ಸಿಗೆ ವಿಷ ತುಂಬುವಂತ ಪಾಠ ಮಾಡಲ್ಲ ಅಂತ ಹೇಳಿದ್ದಾರೆ ಸಿಎಂ. ಪಠ್ಯ ಪುಸ್ತಕ ಪರಿಷ್ಕರಣೆ ಆಗ್ರಹಿಸಿದ್ರು ಸಾಹಿತಿ ಮತ್ತೆ ಬರಹಗಾರರು. ಪರೋಕ್ಷವಾಗಿ ಬಿಜೆಪಿ ತಂದಿದ್ದಂತ ಪಠ್ಯ ತೆಗೆಯುವಂತ ಸುಳಿವನ್ನ ಕೊಟ್ಟಿದ್ದಾರೆ. ಎನ್ಇಪಿ ಹೆಸರಲ್ಲಿ ಶಿಕ್ಷಣವನ್ನ ಗಬ್ಬೆಬ್ಬಿಸ್ಲಿಕ್ಕೆ ಬಿಡಲ್ಲ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳು. ಇಲ್ಲಿ ಗಬ್ಬೆಬ್ಬಿಸ್ಬೇಡಿ, ಎಲ್ಲಾ ಪಕ್ಷದವರು ಸೇರ್ಕೊಂಡು ಶಿಕ್ಷಣ ಇಲಾಖೆಯನ್ನ ಯಾರು ಏನ್ ಮಾಡಿದ್ರು ಕೂಡ ವಾಸ್ತವವನ್ನ ಮುಂದಿಡಿ ಮೊದಲು. ಅದನ್ನ ಬಿಟ್ಬಿಟ್ಟು ಕೇಸರೀಕರಣ ಅಂತಾರೆ ಒಬ್ರು, ಮತ್ತೊಬ್ರು ಹೋಗ್ಬಿಟ್ಟು ಇದು ಅಂದ್ರೆ ಎಡಪಂಥೀಯ ಅಜೆಂಡಾಗಳನ್ನ ತುಂಬುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತಾರೆ. ಕಾಂಗ್ರೆಸೀಕರಣ ಅಂತ ಹೇಳ್ತಾರೆ. ಮೊದಲು ಮಕ್ಕಳಿಗೆ ಇಲ್ಲಿ ವಾಸ್ತವವನ್ನ ಮುಂದಿಡಿ ಸಾಕು. ವಾಸ್ತವವನ್ನ ಅರ್ಥಕೊಳ್ಳಿ. ಇತಿಹಾಸವನ್ನ ಯಾವುದೇ ಪಕ್ಷ ಬಂದಂತ ಸಂದರ್ಭದಲ್ಲಿ ತಿರುಚುವಂತ ಕೆಲಸ ಮಾಡದೇ ಇದ್ರೆ ಸಾಕು. ಇಷ್ಟನ್ನಷ್ಟೇ ಎಕ್ಸ್ಪೆಕ್ಟ್ ಮಾಡೋದು. ನಿನ್ನೆ ಸಿಎಂ ಜೊತೆ ಸಾಹಿತಿಗಳು ಏನ್ ಚರ್ಚೆ ಮಾಡಿದ್ರು, ಪಠ್ಯಪುಸ್ತಕ ಪರಿಷ್ಕರಣೆ ಬಗ್ಗೆ ಏನ್ ಹೇಳಿದ್ರು ಅನ್ನುವಂಥದ್ರ ಬಗ್ಗೆ ಸಮಾನ ಮನಸ್ಕರ ಒಕ್ಕೂಟದ ಅಧ್ಯಕ್ಷರಾಗಿರುವಂತಹ ಪ್ರೊಫೆಸರ್ ಎಸ್.ಜಿ. ಸಿದ್ದರಾಮಯ್ಯ ಅವರು ಮಾಹಿತಿ ಕೊಟ್ಟರು. ಎಸ್.ಜೆ. ಸಿದ್ದರಾಮಯ್ಯ ಅವರ ಜೊತೆ ನಮ್ಮ ಪ್ರತಿನಿಧಿ ಶರಣು ಹಂಪಿ ಅವರನ್ನ ಮಾತನಾಡಿಸಿದ್ರು. ಈ ಸಂದರ್ಭದಲ್ಲಿ ಅವ್ರು ಏನ್ ಹೇಳಿದ್ರು ನೋಡೋಣ. ಕಾಂಗ್ರೆಸ್ ಸರ್ಕಾರ ಬಂದಿದೆ, ಪಠ್ಯಪುಸ್ತಕ ಬದಲಾವಣೆ ಆಗುತ್ತಾ ಅನ್ನೋದ್ರ ಬಗ್ಗೆನೂ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇರೋದು. ನಿನ್ನೆ 20ಕ್ಕೂ ಹೆಚ್ಚು ಸಾಹಿತಿಗಳು ಮತ್ತು ಸಮಾನ ಮನಸ್ಕರ ವೇದಿಕೆ ಸದಸ್ಯರೆಲ್ಲರೂ ಕೂಡ ಸಿದ್ದರಾಮಯ್ಯ ಅವರಿಗೆ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಬನ್ನಿ ಹಾಗಾದ್ರೆ ಏನು ಮನವಿಯನ್ನ ಮಾಡಿಕೊಂಡ್ರು, ಈ ಬಾರಿ ಪಠ್ಯಪುಸ್ತಕ ಬದಲಾವಣೆ ಏನಾದರೂ ಆಗುತ್ತಾ, ಈ ಬಗ್ಗೆ ಮಾತಾಡ್ಲಿಕ್ಕೆ ಪ್ರೊಫೆಸರ್ ಎಸ್.ಜಿ. ಸಿದ್ದರಾಮಯ್ಯ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಸರ್, ಮೊದಲನೇದಾಗಿ ಪ್ರಮುಖವಾಗಿ ಏನು ಮನವಿಯನ್ನ ಮಾಡ್ಕೊಂಡಿದ್ದೀರಿ ಸರ್ ಸಿದ್ದರಾಮಯ್ಯ ಅವ್ರ ಹತ್ರ? ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯೊಳಗೇನೆ ಶಿಕ್ಷಣದಲ್ಲಿನ ಕೇಸರೀಕರಣವನ್ನ ನಾವು ತೆಗೆದುಹಾಕ್ತೇವೆ ಅಂತನ್ನುವ ಒಂದು ವಾಗ್ದಾನ ಇದೆ. ಅದರಲ್ಲಿ ಅದಕ್ಕನುಸಾರವಾಗಿಯೇನೆ ನಾವು ಈಗ 3 ವರ್ಷದಿಂದಲೂ ಕೂಡ ಈ ರಾಷ್ಟ್ರೀಯ ಹೊಸ ಶಿಕ್ಷಣ ನೀತಿ ಏನಿದೆಯಲ್ಲ ಅದನ್ನು ವಿರೋಧಿಸಿದ ರೀತಿಯೊಳಗೆ ನಾವು ಜಾಥಾ ಮಾಡ್ಕೊಂಡು ಬಂದಿದ್ದೇವೆ. ರಾಜ್ಯದಾದ್ಯಂತ ಜಾಥಾ ಮಾಡಿದ್ದೇವೆ, ಪ್ರತಿಭಟನೆ ಮಾಡಿದ್ದೇವೆ. ಅದರ ಜೊತೆಗೆ ಈಗ ಹೆಚ್ಚಿನದಾಗಿ ಈ ವರ್ಷ 23-24ಕ್ಕೆ ಸಂಬಂಧಪಟ್ಟ ರೀತಿಯೊಳಗೆ ಅವರು ಪಠ್ಯಪುಸ್ತಕಗಳನ್ನು ಈಗಾಗಲೇ ಪ್ರಿಂಟ್ ಮಾಡಿದ್ದಾರೆ. ಅವು ಎಲ್ಲ ಶಾಲೆಗಳ DDPIಗಳಿಗೆ ವಿತರಣೆಯಾಗಿದೆ. ಕೆಲವು ಶಾಲೆಗಳಿಗೂ ಕೂಡ ಶಿಕ್ಷಕರಿಗೆ ವಿತರಿಸಿ ಆಗಿದೆ. ಅದರ ಫೀಡ್ಬ್ಯಾಕ್ ತಗೊಂಡಿದ್ದೇವೆ. ಆದರೆ ಅದರಲ್ಲಿ ತಿರುಚಿದ ಚರಿತ್ರೆ ಇದೆ, ತಿರುಚಿದ ಸಂಗತಿಗಳಿದ್ದಾವೆ, ಅವೈಜ್ಞಾನಿಕವಾಗಿರ್ತಕ್ಕಂಥ ಅವೈಚಾರಿಕವಾಗಿರ್ತಕ್ಕಂಥ ಚಿಂತನೆಗಳಿವೆ, ಮೂಢನಂಬಿಕೆಯನ್ನು ಬೆಳೆಸ್ತಕ್ಕಂಥದ್ದು. ಈ ಎಲ್ಲವುಗಳನ್ನು ಕೂಡ ನಾವು ಪಟ್ಟಿ ಮಾಡಿದ ರೀತಿಯೊಳಗೆ ಅವುಗಳನ್ನು ತೆಗೆದು ಹಾಕಿದಂತೆ ಈ ಪಠ್ಯವನ್ನು ಒಂದಿಷ್ಟು ಪರಿಷ್ಕರಿಸಿ ನೀವು ಮಕ್ಕಳಿಗೆ ಹಂಚಬಹುದು. ಯಾಕೆಂದ್ರೆ ಈಗಾಗಲೇ ಹಳೆ ಏನ್ ಪರಿಷ್ಕರಣೆ ಸರ್? ಈಗ ಪರಿಷ್ಕರಣೆ ಅಂತಂದ್ರೆ 3 ಹೊಸದಾಗಿ ಕೆಲವು ಪಾಠಗಳನ್ನು ಸೇರಿಸಿದ್ದಾರೆ. ಆ 3 ಪಾಠಗಳನ್ನು ಕೂಡ ಕಿತ್ತಾಕಬೇಕು. ಅವು ಒಂದೇ ಕಡೆಗಿರ್ತಕ್ಕಂಥದ್ದು. ಕೆಲವು ಚರಿತ್ರೆಗೆ ಸಂಬಂಧಪಟ್ಟಂತ ಕೆಲವು ಪದಗಳನ್ನು ತೆಗೆದುಹಾಕಿದ್ದಾರೆ. ಉದಾಹರಣೆಗೆ ಅಂಬೇಡ್ಕರ್ ಅವರನ್ನ ಸಂವಿಧಾನ ಶಿಲ್ಪಿ ಅಂತೇವೆ, ಅಲ್ಲಿ ಕೆಲವು ಪದಗಳಿದ್ದಾವೆ, ಆ ಥರದ ಪದಗಳನ್ನು ತೆಗೆದುಹಾಕಿರ್ತಕ್ಕಂಥದ್ದು. ಜೊತೆಗೆ ಚರಿತ್ರೆಯನ್ನು ತಿರುಚಿದಂಥ ಕೆಲವು ಹೊಸ ವಾಕ್ಯಗಳನ್ನು ಬರೆದಿದ್ದಾರೆ. ಆ ವಾಕ್ಯಗಳನ್ನು ಕೂಡ ತೆಗೆದುಹಾಕಬೇಕು. ಹೇಗೆ ಮಾಡಬೇಕು? ಸರ್ಕಾರಕ್ಕೆ ಹೊರೆಯಾಗಬಾರ್ದು, ಮಕ್ಕಳಿಗೆ ತೊಂದರೆ ಆಗಬಾರ್ದು, ಪೋಷಕರಿಗೆ ಆತಂಕ ಉಂಟಾಗಬಾರ್ದು. ಈ ಎಲ್ಲ ದೃಷ್ಟಿಕೋನಗಳನ್ನಿಟ್ಟುಕೊಂಡು ನಮ್ಮ ಸಮಿತಿಯ ಒಳಗೇನೆ, ನಮ್ಮ ಒಕ್ಕೂಟದೊಳಗಿರ್ತಕ್ಕಂಥ ವಿಷಯ ತಜ್ಞರುಗಳು ಕೂಲಂಕಷವಾಗಿ ಆ ಪುಸ್ತಕಗಳನ್ನು ಅಧ್ಯಯನ ಮಾಡಿದಂತೆ ಈ ಸೂಚನೆಗಳನ್ನು ಕೊಟ್ಟಿದ್ದೇವೆ ನಾವು. ಸರ್, ಈಗ ಪಠ್ಯಪುಸ್ತಕಗಳೆಲ್ಲವೂ ಕೂಡ ಪ್ರಿಂಟ್ ಆಗಿದೆ. ಸೊ ಈ ಹೊತ್ತಲ್ಲಿ ಈ ಬದಲಾವಣೆಗಳು ಆಗತ್ತಾ? ಕೇವಲ 4 ದಿವಸಗಳಲ್ಲಿ ಅದನ್ನು ಮಾಡಬಹುದು. ಅದು ಹೆಚ್ಚಿನ ಕೆಲಸ ಏನಾಗೋದಿಲ್ಲ. ನಾವು ಪಠ್ಯಪುಸ್ತಕ ಪೂರ್ಣ ಬದಲಾವಣೆ ಮಾಡಿ ಅಂತ ಹೇಳ್ತಾ ಇಲ್ಲ. ಪಠ್ಯಪುಸ್ತಕದೊಳಗಿರುವ ವಿಷಾಂಶಗಳನ್ನು ತೆಗೆದುಹಾಕಿ ಇನ್ನು ಮುಂದಿನ ಪ್ರಜಾಪ್ರಭುತ್ವವನ್ನು, ಸಂವಿಧಾನವನ್ನು ಸಂರಕ್ಷಿಸಬೇಕಾಗಿರ್ತಕ್ಕಂಥ ಪೀಳಿಗೆ ಒಂದು ರೀತಿಯಲ್ಲಿ ಸಮಾಜ ಕಂಟಕರಾಗಬಾರದು. ವಿಶ್ವಾಸ ಇದೆ ಸರ್ ತಮಗೆ? ಖಂಡಿತ ಇದೆ.
ಇದು ಎಸ್ ಡಿ ಸಿದ್ದರಾಮಯ್ಯ ಅವರ ಮಾತು. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಸುನಿಲ್ ಜೊತೆ ಶರಣು ಹಂಪಿ, ನ್ಯೂಸ್ 18. ಇನ್ನೊಂದು ವಾರದಲ್ಲಿ ಪಠ್ಯ ಪರಿಷ್ಕರಣೆಗೆ ಕ್ರಮ ಕೈಗೊಳ್ತೇವೆ. ನ್ಯೂಸ್ 18ಗೆ ಶಿಕ್ಷಣ ಸಚಿವರಾಗಿರುವಂತಹ ಮಧು ಬಂಗಾರಪ್ಪ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ತೊಡಕಾಗಿದ್ದರೆ ಪರಿಶೀಲನೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ಮಕ್ಕಳ ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿರುವಂಥದ್ದು. ಅವರ ವಿದ್ಯಾಭ್ಯಾಸದಲ್ಲಿ ತೊಡಕಾಗಿದ್ದರೆ ಪರಿಶೀಲನೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ಹಿಜಾಬ್ ವಿಚಾರ ನ್ಯಾಯಾಲಯದಲ್ಲಿದೆ, ಹೋರಾಟ ಮಾಡ್ತೇವೆ ಅಂತ ಸಿಎಂ ಹೇಳಿದ್ದಾರೆ. ಸಿಎಂ ಮಾರ್ಗದರ್ಶನದಲ್ಲಿ ನಾವು ಹೋರಾಟ ಮಾಡ್ತೇವೆ ಅನ್ನುವಂಥ ವಿಚಾರದ ಬಗ್ಗೆ ನ್ಯೂಸ್ 18ಗೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಹೇಳಿಕೆಯನ್ನು ನೀಡಿದ್ರು. ಭಾವನಾತ್ಮಕ ವಿಚಾರಗಳಿಂದಲೇ ಬಿಜೆಪಿಯನ್ನ ಜನ ಈ ಹಂತಕ್ಕೆ ತಂದು ಕೂರಿಸಿದ್ದಾರೆ. ಈಗಿನ ಗುಣಮಟ್ಟಕ್ಕಿಂತ ಹೆಚ್ಚಿನ ಗುಣಮಟ್ಟದ ಶಿಕ್ಷಣವನ್ನ ಕೊಡ್ತೀವಿ ನಾವು, ಯಾವುದೇ ಅಡಚಣೆ ಇಲ್ಲದೆ ಹಂತ ಹಂತವಾಗಿ ಕ್ರಮ ಕೈಗೊಳ್ತೇವೆ ಅಂತ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಹೇಳಿಕೆಯನ್ನ ನೀಡಿದರು. ಮಧು ಬಂಗಾರಪ್ಪ ಅವರನ್ನ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡರು ಮಾತನಾಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಧು ಬಂಗಾರಪ್ಪ ಏನ್ ಹೇಳಿದ್ರು ನೋಡೋಣ. ನಾಳೆಯಿಂದ ಶೈಕ್ಷಣಿಕ ವರ್ಷ ಪ್ರಾರಂಭವಾಗ್ತಾ ಇದೆ. ಅದರಂತೆ ಕೆಲ ಪ್ರಗತಿಪರ ಚಿಂತಕರು ಮತ್ತೆ ಹಿರಿಯ ಬುದ್ಧಿಜೀವಿಗಳು ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿ ಮಾಡೋದ್ರ ಮುಖಾಂತರ ಶೈಕ್ಷಣಿಕವಾಗಿ ಕೆಲವೊಂದು ಬದಲಾವಣೆ ತಂದು ಹಿಂದಿನ ಸರ್ಕಾರ ಪಠ್ಯ ಪುಸ್ತಕದಲ್ಲಿ ಕೆಲವೊಂದೇನು ಬದಲಾವಣೆಯನ್ನು ತಂದಿತ್ತಲ್ಲ ಅದನ್ನ ಪರಿಷ್ಕರಣೆ ಮಾಡಿ ಎನ್ನುವಂತ ನಿಟ್ಟಿನಲ್ಲಿ ಒತ್ತಾಯವನ್ನು ಮಾಡಿರ್ತಕ್ಕಂಥದ್ದು. ಬನ್ನಿ, ಈ ಸಂಬಂಧವಾಗಿ ನಮ್ಮ ಜೊತೆ ಮಾತನಾಡೋದಕ್ಕೆ ಪ್ರಾಥಮಿಕ ಹಾಗೂ ಪ್ರೌಢಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಇದ್ದಾರೆ, ಮಾತನಾಡ್ತೀನಿ. ಸರ್, ನಿನ್ನೆ ಪ್ರಗತಿಪರ ಚಿಂತಕರು ಸಾಹಿತಿಗಳು ಎಲ್ಲ ಭೇಟಿ ಮಾಡಿ ಸಿಎಂ ಸಿದ್ದರಾಮಯ್ಯನವರಿಗೂ ಒಂದು ಮನವಿಯನ್ನ ಬೇಡಿಕೆಗಳನ್ನ ಸಲ್ಲಿಸಿದ್ದಾರೆ ಸರ್, ಅದ್ರ ಬಗ್ಗೆ ಹೇಳೋದಾದ್ರೆ. ಇಲ್ಲ, ಅವರೆಲ್ಲ ಬಂದು ಭೇಟಿ ಮಾಡಿದ್ದಾರೆ. ಅದಕ್ಕಿಂತ ಪೂರ್ವಕವಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಮನವಿಯನ್ನು ಮಾಡಿದ್ದೆ. ಯಾಕೆಂದರೆ ಪ್ರಣಾಳಿಕೆ ಉಪಾಧ್ಯಕ್ಷರಾಗಿ ಪ್ರಣಾಳಿಕೆಯಲ್ಲೂ ಕೂಡ ಏನು ಮಕ್ಕಳ ಒಂದು ಭವಿಷ್ಯಕ್ಕೋಸ್ಕರ ಅವ್ರ ವಿದ್ಯಾಭ್ಯಾಸದಲ್ಲಿ ಏನಾದರೂ ತೊಂದರೆ ಆಗಿದ್ರೆ ಆ ತೀರ್ಮಾನಗಳನ್ನು ನಾವು ಪುಸ್ತಕ ಪರಿಶೀಲನೆಯಲ್ಲಿ ನಾವು ಮಾಡ್ತೀವಿ ಅಂತ ಹೇಳಿದ್ವಿ. ಅದನ್ನು ನಾವು ಆಗಲೇ ಅದನ್ನು ಶುರು ಮಾಡ್ತೀವಿ. ಆದರೆ ಶಾಲೆ ಸ್ಟಾರ್ಟ್ ಆಗಿಬಿಡುತ್ತೆ. ಈಗ ನಾಳೆಯಿಂದ ಸ್ಟಾರ್ಟ್ ಆಗ್ತದೆ. ಈ ಸಂದರ್ಭದಲ್ಲಿ ಯಾವ ರೀತಿ ಅದನ್ನು ತಗೊಳ್ಬೇಕು, ಅವರಿಗೆ ತೊಂದರೆ ಆಗದೆ ಇರೋ ರೀತಿಯಲ್ಲಿ ಏನು ತೀರ್ಮಾನ ತಗೋಬೇಕಂತ. ಆದರೆ ನಿನ್ನೆ ಸಾಹಿತಿಗಳು ಬಂದು ಅದನ್ನ ಮನವಿಯನ್ನು ಮಾಡಿದ್ದಾರೆ. ಈಗಾಗಲೇ ಬುಕ್ಗಳು ಡಿಸ್ಟ್ರಿಬ್ಯೂಟ್ ಆಗಿದ್ದಾವೆ, ಯಾಕಂದ್ರೆ ನಾಳೆಯಿಂದ ಸ್ಕೂಲ್ ಸ್ಟಾರ್ಟ್ ಆಗೋ ಹಿನ್ನೆಲೆಯಲ್ಲಿ ಅದನ್ನ ಯಾವ ರೀತಿಯಾಗಿ ಹೊಸ ಪಠ್ಯನ ಯಾವ ರೀತಿಯಾಗಿ ಸೇರಿಸ್ತೀರಾ, ಏನ್ ಸಲಹೆ ಬಂದಿದೆ ಸರ್? ನಿನ್ನೆ ಮಾತ್ರ ಇದು ನಿನ್ನೆ ಒಂದು ಮಾತಾಡಿರೋದಷ್ಟೇ. ಅದನ್ನು ಇನ್ನೊಂದು ವಾರದೊಳಗೆ ಕೆಲವು ವಿಚಾರಗಳಿಗೆ ಗೊತ್ತಿದೆ. ಯಾಕೆಂದ್ರೆ ಮಕ್ಕಳಿಗೆ ತೊಂದರೆ ಆಗ್ಬಾರ್ದು. ಶಾಲೆ ಅಂತೂ ಓಪನ್ ಆಯಿತು, ನಾಳೆಯಿಂದ ಹೊರಟು ಬಿಡ್ತಾರೆ. ಅದನ್ನು ಯಾವ ರೀತಿ ತೀರ್ಮಾನ ತಗೊಳ್ಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳ ಒಂದು ಮಾರ್ಗದರ್ಶನದೊಳಗೆ ಮಾಡಬೇಕು ಅಂತ ಹೇಳಿ ತೀರ್ಮಾನ ಆಗಿದೆ. ಅದನ್ನು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಅದು ನಾನು ಈಗ ಹೆಚ್ಚು ಅದ್ರ ಬಗ್ಗೆ ನಾನು ಹೇಳೋದಕ್ಕೆ ಆಗೋದಿಲ್ಲ. ಮತ್ತೆ ಏನೇನು ತೀರ್ಮಾನಗಳಾಗ್ತಾವಂತನೂ ನನಗಿನ್ನೂ ಗೊತ್ತಿಲ್ಲ. ಅದನ್ನು ಆದಷ್ಟು ಬೇಗ ನಾವು ಮಾಡ್ತೀವಿ. ಅದಕ್ಕೆ ವಿಚಾರ ಸೇರಿದ್ರೆ ಕೆಲವೊಂದು ಹಳೆ ಪಠ್ಯವನ್ನು ಸೇರಿಸೋದು ಖಚಿತ ಅಂತಾನೆ ಸರ್? ಇಲ್ಲ, ನಾನು ಅದನ್ನೆಲ್ಲ ನಿಮಗೆ ಡೀಟೇಲ್ಸ್ ಎಲ್ಲ ಹೇಳೋದಕ್ಕೆ ಆಗೋದಿಲ್ಲ. ತೀರ್ಮಾನ ಆದಮೇಲೆ ನಾನೇ ಅದನ್ನ ಬ್ರೀಫಿಂಗ್ನ ನಮ್ಮ ಸರ್ಕಾರದ ವತಿಯಿಂದ ನಿಮಗೆ ಆಗ್ತದೆ. ನಾಳೆಯಿಂದ ಶಾಲಾ ಕಾಲೇಜುಗಳು ಆರಂಭ ಆಗ್ತಾ ಇದಾವೆ. ಸರ್ಕಾರಿ ಶಾಲೆಗಳನ್ನ ಖಾಸಗಿ ಶಾಲೆಗಳ ರೀತಿಯಲ್ಲಿ ಆ ಗುಣಮಟ್ಟದಲ್ಲಿ ಅಭಿವೃದ್ಧಿ ಪಡಿಸಬೇಕು ಅಂತ ಒತ್ತಾಯ ಕೇಳಿ ಬರ್ತಾ ಇದೆ ಸರ್. ನೀವು ಇನ್ನ ಹೊಸದಾಗಿ ಸಚಿವರಾಗಿದ್ದೀರಾ, ಏನ್ ವಿಷನ್ ಇದೆ ಸರ್ ಈ ನಿಟ್ಟಿನಲ್ಲಿ? ಇಲ್ಲ, ಇದೊಂದು ದೊಡ್ಡ ಚಾಲೆಂಜ್. ಅದನ್ನ ನಾನು ಅವರಿಗೆ ಕಂಪೇರ್ ಮಾಡೋದಕ್ಕೆ ಹೋಗೋದಿಲ್ಲ. ಈಗೇನು ಗುಣಮಟ್ಟ ಇದೆ ಅದಕ್ಕಿಂತ ಹೆಚ್ಚು ಒಳ್ಳೆ ಗುಣಮಟ್ಟ ತರ್ತಕ್ಕಂಥದ್ದು ವಿಶ್ವಾಸವನ್ನು ನಾನು ಪೋಷಕರಿಗೆ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಧೈರ್ಯವಾಗಿ ಮಕ್ಕಳು ಶಾಲೆಗೆ ಹೋಗಲಿ ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಈ ತೀರ್ಮಾನದ ಮೇಲೆ ನನಗೆ ಕೊಟ್ಟಿದ್ದಾರೆ ಈ ಜವಾಬ್ದಾರಿಯನ್ನು. ಮಧು, ನೀವು ನಿರ್ವಹಿಸ್ಕೊಂಡು ಹೋಗ್ತೀರಾ, ನಿಮ್ಮಿಂದ ಸಾಧ್ಯ ಆಗುತ್ತೆ, ಒಳ್ಳೆ ರೀತಿಯಲ್ಲಿ ನೀವು ಮಾಡಿ ಅಂತ ಹೇಳಿ ಆ ಕರ್ತವ್ಯವನ್ನು ನಾನು ಮಾಡ್ತೇನೆ. ಇದಿಷ್ಟು ಏನು ಸಚಿವ ಮಧು ಬಂಗಾರಪ್ಪ ಅವರ ನೇರ ನುಡಿಗಳು. ಕ್ಯಾಮರಾಮನ್ ನೂರ್ ಅಹಮದ್ ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು. ವೆಲ್ಕಮ್ ಬ್ಯಾಕ್. ಮೊಹಮ್ಮದ್ ಆರಿಫ್ ಹಮ್ರಾಜ್ ವರ್ಷಿತ್ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವರನ್ನ ವಿಚಾರಣೆ ಮಾಡಿದಷ್ಟು ಕೂಡ ಸಾಕಷ್ಟು ಸ್ಫೋಟಕ ಮಾಹಿತಿಗಳು ಹೊರಗಡೆ ಬರ್ತಾ ಇದೆ. ಶಂಕಿತ ಉಗ್ರರ ಸ್ಫೋಟಕ ರಹಸ್ಯ ಹೊರಗಡೆ ಬರ್ತಾ ಇದೆ. ಇಬ್ಬರ ವಿಚಾರಣೆ ವೇಳೆ ಸ್ಫೋಟಕ ಅಂಶ ಬಯಲಿಗೆ ಬಂದಿದೆ. 2 ನಿಷೇಧಿತ ಸಂಘಟನೆಗಳ ಜೊತೆ ಸಂಪರ್ಕ ಮಾತ್ರ ಅಲ್ಲ, ವಿದೇಶಿ ಹ್ಯಾಂಡ್ಲರ್ಗಳ ಗ್ರೂಪ್ನಲ್ಲಿ ಸೇರಿದಂತ ಶಂಕಿತ ಉಗ್ರರು, ಟೆಲಿಗ್ರಾಂನಲ್ಲಿ ಸ್ಥಾಪಿತವಾಗಿದ್ದಂತ ವಿದೇಶಿ ಹ್ಯಾಂಡ್ಲರ್ಸ್ ಗ್ರೂಪ್, ಯುವಕರನ್ನ ಅಫ್ಘಾನಿಸ್ತಾನಕ್ಕೆ ಕಳಿಸಲಿಕ್ಕೆ ಹ್ಯಾಂಡ್ಲರ್ಸ್ಗಳ ಜೊತೆ ಸಂಪರ್ಕವನ್ನ ಮಾಡಲಾಗಿತ್ತು. ಫಂಡ್ ಕಲೆಕ್ಷನ್ ಮಾಡಿ ವಿದೇಶಿ ಮೂಲದ ಹ್ಯಾಂಡ್ಲರ್ಸ್ಗೆ ವರ್ಗಾವಣೆಯನ್ನ ಮಾಡಲಾಗಿತ್ತು. ಎನ್ಐಎ ತನಿಖೆ ವೇಳೆ ಇಬ್ಬರು ಶಂಕಿತ ಉಗ್ರರ ಮಾಸ್ಟರ್ ಪ್ಲಾನ್ ಬೆಳಕಿಗೆ ಬಂದಿದೆ. ಶಂಕಿತರ ಮೇಲೆ ಹಲವು ಸಾಕ್ಷ್ಯಗಳನ್ನ ಸಂಗ್ರಹಿಸ್ತಾ ಇದೆ ಎನ್ಐಎ ಟೀಮ್. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮುನಿರಾಜು, ಶಂಕಿತ ಉಗ್ರರನ್ನ ವಿಚಾರಣೆ ಮಾಡಿದಷ್ಟು ಕೂಡ ಸಾಕಷ್ಟು ಸ್ಫೋಟಕ ರಹಸ್ಯಗಳು ಹೊರಗಡೆ ಬರ್ತಾ ಇರುವಂತದನ್ನ ನೋಡ್ತಾ ಇದ್ದೀವಿ. ಏನೇನೆಲ್ಲ ಮಾಹಿತಿಗಳು ಲಭ್ಯವಾಗ್ತಾ ಇದೆ?
ಪೃಥ್ವಿ ಏನು ಫೆಬ್ರವರಿ 11ನೇ ತಾರೀಕು ಬೆಂಗಳೂರಿನಲ್ಲಿ ಎನ್ಐಎ ಅಧಿಕಾರಿಗಳು ಒಂದು ದಾಳಿಯನ್ನ ಮಾಡಿದ್ರು. ತಣಿಸಂದ್ರದ ಮಂಜುನಾಥ್ ನಗರದಲ್ಲಿ ಮೊಹಮ್ಮದ್ ಆರಿಫ್ ಎಂಬಾತನನ್ನ ಎನ್ಐಎ ಅಧಿಕಾರಿಗಳು ಬಂಧನ ಮಾಡಿ ವಿಚಾರಣೆ ಮಾಡಿದಾಗ ಆತನಿಂದ ಸಾಕಷ್ಟು ಮಾಹಿತಿಗಳು ಈಗ ಹೊರಗಡೆ ಬರ್ತಾ ಇರುತ್ತದೆ. ಅದರಲ್ಲಿ ಪ್ರಮುಖವಾಗಿ ಏನು ಮೊಹಮ್ಮದ್ ಆರಿಫ್ ಮತ್ತೆ ಮುಂಬೈನಲ್ಲಿ ಸೆರೆ ಸಿಕ್ಕಿದಂತ ಒಬ್ಬ ಅಮ್ರಾಜ್ ವರ್ಷಿದ್ ಎಂಬಾತ ಏನಿದ್ದಾರೆ, ಇಬ್ರು ಸಹ ಒಂದು ವಿದೇಶಿ ಹ್ಯಾಂಡ್ಲರ್ಗಳ ಒಂದು ಸಂಪರ್ಕದಲ್ಲಿ ಇದ್ರು ಅಂತೇಳಿ ಈಗ ತನಿಖೆಯಿಂದ ಗೊತ್ತಾಗಿದೆ. ಏನು ವಿದೇಶದಲ್ಲಿ ಒಂದು ಟೆಲಿಗ್ರಾಮ್ ನಲ್ಲಿ ಒಂದು ಗ್ರೂಪ್ ಅನ್ನು ಮಾಡ್ಕೊಳ್ತಾರೆ. ಆ ಒಂದು ಗ್ರೂಪ್ ನಲ್ಲಿ ಇಬ್ರು ಸಹ ಒಂದು ಜಾಯಿನ್ ಆಗಿದ್ರು. ಅದರಲ್ಲಿ ಇವರು ಆಕ್ಟಿವಿಟೀಸ್ ಅನ್ನ ಮಾಡ್ತಾ ಇದ್ರು ಅಂತೇಳಿ ಈಗ ಗೊತ್ತಾಗಿರೋದು. ಮತ್ತೆ ಇದೇ ವೇಳೆ ಏನು ಭಾರತದಿಂದ ಫಂಡ್ ಅನ್ನ ಕಲೆಕ್ಟ್ ಮಾಡಿ ಅದನ್ನ ವಿದೇಶಿ ಹ್ಯಾಂಡ್ಲರ್ಗೆ ವರ್ಗಾವಣೆ ಮಾಡ್ತಾ ಇದ್ರು ಅಂತೇಳಿ ಈಗ ತನಿಖೆಯಿಂದ ಗೊತ್ತಾಗಿದೆ. ಮತ್ತೆ ಈಗಾಗಲೇ ಏನು ಅಲ್ ಖೈದಾ ಮತ್ತೆ ಏನು ಮತ್ತೊಂದು ತೆಹರಾನ್ ಈ ತಾಲಿಬಾನ್ ಪಾಕಿಸ್ತಾನ್ ಎಂಬ ಒಂದು ಸಂಘಟನೆ ಇದೆ. ಈ ಎರಡೂ ಸಂಘಟನೆಗಳ ಜೊತೆ ಇಬ್ರು ಸಹ ಒಂದು ನೇರವಾಗಿ ಸಂಪರ್ಕವನ್ನು ಇಟ್ಕೊಂಡಿರ್ತಾರೆ. ಅವ್ರ ಜೊತೆ ಏನು ಒಳಸಂಚನ ರೂಪಿಸಿ ಯುವಕರನ್ನ ಅಲ್ಲಿಗೆ ನೇಮಕ ಮಾಡೋದು ಮತ್ತೆ ಅವ್ರ ಜೊತೆ ಒಂದು ಅಫ್ಘಾನಿಸ್ತಾನಕ್ಕೆ ಒಂದು ತರಬೇತಿಗೆ ಕಳಿಸ್ಕೊಡುವಂಥದ್ದು, ಈ ಎಲ್ಲಾ ಪ್ರಕ್ರಿಯೆಗಳನ್ನ ಬೆಂಗಳೂರಿನಿಂದಲೇ ಮಾಡ್ತಾ ಇದ್ರು ಅಂತ ಈಗ ಗೊತ್ತಾಗಿರುವಂಥದ್ದು. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತ ಫಂಡ್ ಇರಬಹುದು ಮತ್ತೆ ಬೇರೆ ಬೇರೆ ಒಂದು ಕಾರ್ಯಚಟುವಟಿಕೆಗೆ ಬೇಕಾದ ಒಂದು ಅಗತ್ಯ ವಸ್ತುಗಳನ್ನ ಇವರು ಇಲ್ಲಿಂದ ಸರಬರಾಜು ಮಾಡ್ತಾ ಇದ್ರು ಅಂತೇಳಿ ಈಗ ತನಿಖೆಯಿಂದ ಗೊತ್ತಾಗಿದೆ. ಮತ್ತೆ ಈಗಾಗಲೇ ಎನ್ಐಎ ಅಧಿಕಾರಿಗಳು ಈ ಇಬ್ಬರನ್ನ ಹೆಚ್ಚಿನ ವಿಚಾರಣೆ ಮಾಡಿದ್ದಾರೆ. ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಬ್ಯಾಂಕ್ ಖಾತೆಗಳಿರ್ಬೋದು ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಇವ್ರು ಮಾಡಿರುವಂತಹ ಚಾಟಿಂಗ್ಸ್ ಮತ್ತೆ ಇವರು ಭಾಗಿಯಾಗಿರುವಂತಹ ಗ್ರೂಪ್ಗಳ ಬಗ್ಗೆ ಒಂದು ತನಿಖೆಯನ್ನ ಈಗ ಎನ್ಐಎ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಪೃಥ್ವಿ, ಓಕೆ, ಥ್ಯಾಂಕ್ ಯು ಮುನಿರಾಜು ನಿಮ್ಮೆಲ್ಲ ಮಾಹಿತಿಗಾಗಿ. ವೆಲ್ಕಮ್ ಬ್ಯಾಕ್. ಚಿತ್ರದುರ್ಗ ಜಿಲ್ಲೆಯಲ್ಲೂ ಕೂಡ ತಡರಾತ್ರಿ ಭಾರಿ ಮಳೆ ಆಗಿದೆ. ಗಾಳಿ ಸುರಿದಂತ ಹಿನ್ನೆಲೆಯಲ್ಲಿ ಭಾರಿ ಮಳೆ ಮತ್ತು ಗಾಳಿಗೆ ಸಾಕಷ್ಟು ಕಡೆ ಹಾನಿಯಾಗಿದೆ. ಎಂಡಿ ಕೋಟೆಯಲ್ಲಿ ಬಿರುಗಾಳಿಗೆ ಮನೆಯ ಮೇಲ್ಛಾವಣಿ ಕುಸಿತವಾಗಿದೆ. ಮನೆಯೊಳಗಿದ್ದಂತ ಜನರು ಅಪಾಯದಿಂದ ಪಾರಾಗಿದ್ದಾರೆ. ನಾವು ಉಡುಪಿಯಲ್ಲೂ ಕೂಡ ಅಷ್ಟೇ ಬೆಳಗ್ಗೆಯಿಂದಲೇ ಗುಡುಗು ಸಹಿತ ಭಾರಿ ಮಳೆ ಆಗ್ತಾ ಇದೆ. ಉಡುಪಿ ನಗರದಾದ್ಯಂತ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ. ಕುಂದಾಪುರ, ಕಾರ್ಕಳ ತಾಲೂಕಿನಲ್ಲೂ ಕೂಡ ಮೋಡ ಕವಿದ ವಾತಾವರಣ ಇದೆ. ಶಿವಮೊಗ್ಗ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಆರ್ಭಟಿಸಿದೆ. ನಿನ್ನೆ ಸುರಿದಂತ ಭಾರಿ ಮಳೆಗೆ ಹಲವು ಮರಗಳು ಧರೆಗುರುಳಿವೆ. ಹಲವು ಮನೆಯ ಮೇಲ್ಛಾವಣಿಗಳು ಹಾರಿ ಹೋಗಿವೆ. ಅಂದ್ರೆ ಈ ಮೇಲ್ಛಾವಣಿ ಎಲ್ಲ ಹಾರಿ ಹೋದಂತ ಹಿನ್ನೆಲೆಯಲ್ಲಿ ಪರಿಹಾರಕ್ಕೋಸ್ಕರ ಕೇಳ್ತಾ ಇದ್ದಾರೆ ಜನ. ಮಳೆ ಹಾನಿಗೊಳಗಾದಂತ ಪ್ರದೇಶ ಹಾಗೂ ಮನೆಗಳಿಗೆ ಶಾಸಕ ಚನ್ನಬಸಪ್ಪ ಭೇಟಿಯನ್ನು ಕೊಟ್ಟಿದ್ದಾರೆ. ವಿನೋಬ ನಗರ, ಬೊಮ್ಮನಕಟ್ಟೆ, ಜೈಲ್ ರಸ್ತೆ ಭಾಗಕ್ಕೆ ಶಾಸಕರು ಭೇಟಿಯನ್ನು ನೀಡಿದ್ದು ಪರಿಶೀಲನೆಯನ್ನ ಮಾಡಿದರು. ವಿಜಯನಗರ ಜಿಲ್ಲೆಯಲ್ಲಿ ಭಾರಿ ಮಳೆಯಿಂದ ಅವಾಂತರ ಸೃಷ್ಟಿಯಾಗಿದೆ. ಕೊಟ್ಟೂರು ಪಟ್ಟಣದ ಕೆರೆ ಸಮೀಪದ ಹಟ್ಟಿಯಲ್ಲಿ ಸಿಡಿಲಿಗೆ ರಾಜಪ್ಪ ಎಂಬುವರಿಗೆ ಸೇರಿದಂತ 6 ಕುರಿಗಳು ಬಲಿಯಾಗಿದ್ದಾರೆ. ಹಾಗೆಯೇ ಕೂಡ್ಲಿಗಿ ತಾಲೂಕಿನ ಕಾನ ಹೊಸಳ್ಳಿಯಲ್ಲಿ ಮಳೆ ಗಾಳಿಗೆ ಮರಗಳು ಧರೆಗುರುಳಿವೆ. ಮರ ಬಿದ್ದ ಕಾರಣ ಶಾಲಾ ಕಾಂಪೌಂಡ್, ವಿದ್ಯುತ್ ಕಂಬಗಳು ಧರೆಗುರುಳಿವೆ. ಕುಲುಮೆ ಹಟ್ಟಿಯಲ್ಲಿ ಮನೆಯ ಮೇಲಿನ ಶೀಟ್ಗಳು ಹಾರಿ ಹೋಗಿವೆ. ಇವಿಷ್ಟು ಈ ಕ್ಷಣದವರೆಗಿನ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.